ಒಕ್ಕಲಿಗ ಸಮುದಾಯದ ಆಡಳಿತ ಅವಧಿಗಳು ಶುರುವಾಗಿರುವಂಥದ್ದು ಸಾಮಾನ್ಯರಿಗೆ ಕೆಂಪೇಗೌಡರವರ ಏನು 517 ವರ್ಷಗಳ ಇತಿಹಾಸವನ್ನು ನಾವು ನೀವೆಲ್ಲ ತಿಳಿದಿರುವಂಥದ್ದು. ಅವರು ಕೊಟ್ಟಂಥ ಕೊಡುಗೆಗಳು, ಈ ನಾಡನ್ನು ಕಟ್ಟಂಥ ಕೆಂಪೇಗೌಡರ ಜಯಂತ್ಯೋತ್ಸವನ ಇವತ್ತು ಮಾಡ್ತಾ ಇದ್ದೀವಿ. ಅದರಿಂದ ಹಿಂದೆ ಅಂದರೆ ಸುಮಾರು ಅಲ್ಲಿ ನೋಡ್ತಾ ಇರ್ಬೋದು ನೀವು 325 ವರ್ಷಗಳಿಂದ 999 ವರ್ಷ ಅಂದರೆ 1000 ವರ್ಷ ಅಂದರೆ 700 ವರ್ಷಗಳ ಕಾಲ ಈ ನಾಡನ್ನು ಆಳಿದಂಥವ್ರು, ಈ ನಾಡಿನ ಅಭಿವೃದ್ಧಿಯನ್ನು ಪಡಿಸಿದಂಥವ್ರು, ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ಸಮಾಜವನ್ನು ಕೊಂಡೊಯ್ದಂಥವ್ರು. ಬರೀ ಕರ್ನಾಟಕ ಸೀಮಿತ ಆಗದೆ ಹಳೆ ಮೈಸೂರು ಪ್ರಾಂತ್ಯ ಜೊತೆಗೆ ಸೌತ್ ಕರ್ನಾಟಕ, ಏನು ಸೌತ್ ಇಂಡಿಯಾ ಅಂತ ಹೇಳ್ತೀವಿ, ಚೆನ್ನೈವರೆಗೂ ಆಂಧ್ರವರೆಗೂ ಆಲ್ಮೋಸ್ಟ್ ದಕ್ಷಿಣ ಭಾರತವನ್ನು ಆಳಿದಂತಹ ಗಂಗಾ ಸಾಮ್ರಾಜ್ಯದ ಬಗ್ಗೆ ಈ ನಾಡಿನ ಸಮಸ್ತರಿಗೂ ತಿಳಿ ಹೇಳಬೇಕು. ಭಾಳಷ್ಟು ಜನಕ್ಕೆ ಗೊತ್ತಿದೆ, ಆದರೆ ಇವತ್ತಿನ ಯುವ ಪೀಳಿಗೆಗೆ ಗಂಗಾ ಸಾಮ್ರಾಜ್ಯದ ಕೊಡುಗೆಗಳು, ಆಳ್ವಿಕೆಗಳು, ಸುಮಾರು 96,000 ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಿ ಪ್ರಾಂತ್ಯಗಳನ್ನು ಆಳಿದಂಥವರು. ಅದ್ರ ಬಗ್ಗೆ ಸಮಗ್ರವಾಗಿ ಯಾರ್ಯಾರು ಮಾಧವ ಅವರು, ಶ್ರೀಪುರುಷ ಅವರು, ಶಿವಮಾರ ಅವರು, ನೀತಿ ಮಾರ್ಗ, ಹೀಗೆ ನರಸಿಂಹ ಅವರು, ಅನೇಕ ರಾಜರು ಯಾರ್ಯಾರು ಆಳಿದ್ದಾರೆ, ಅವರ ಅವಧಿಯಲ್ಲಿ ಏನೇನು ಕಟ್ಟಿದ್ದಾರೆ, ಗುಡಿ ಗೋಪುರಗಳಾಗ್ಬೋದು, ದೇವಸ್ಥಾನಗಳಾಗ್ಬೋದು, ಈ ರೀತಿ ಸಮಗ್ರ ಮಾಹಿತಿಯನ್ನು ಈ ವರ್ಷ ನಾವು ಈ ಒಂದು ಟ್ಯಾಬ್ಲೋ ಮುಖಾಂತರ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಹೆಮ್ಮೆ. ಒಕ್ಕಲಿಗ ಸಮುದಾಯದ ಆಳ್ವಿಕೆ ಅವಧಿಯನ್ನು ತಿಳಿಯುವಂಥದ್ದು, ಎಲ್ಲ ಸಮಾಜದ ಜೊತೆ ನಾವು ಇದ್ದೋ, ನಮ್ಮ ಅವಧಿಗಳು ಎಲ್ಲಿಂದ ಇತ್ತು ಅನ್ನೋದನ್ನು ತೋರಿಸುವಂಥದ್ದು, ಮತ್ತು ಎಲ್ಲ ಸಮಾಜ ಜೊತೆ ಕೊಂಡೊಯ್ದು ಯಾವ ರೀತಿ ಕೆಲಸಗಳನ್ನ ಮಾಡಿದ್ರು ಅನ್ನೋದನ್ನು ತಿಳಿಸೋಕ್ಕೆ ಈ ವರ್ಷ ವಿಶೇಷವಾಗಿ ಗಂಗಾ ಸಾಮ್ರಾಜ್ಯ ಎಂಬ ಏನು ಟ್ಯಾಬ್ಲೋ ಇದೆ, ಇದನ್ನು ಇವತ್ತು ನಾವು ಉದ್ಘಾಟನೆ ಮಾಡಿ ಜಯಂತದಲ್ಲಿ ತೊಗೊಂಡೋಗ್ತಾ ಇದ್ದೀವಿ. ಇದು ಪ್ರಾರಂಭ. ಮುಂದೆ ಹೋಗ್ತಾ ಗಂಗಾ ಸಾಮ್ರಾಜ್ಯದ ಕೊಡುಗೆಗಳನ್ನ, ಪ್ರತಿಯೊಂದು ವಿಚಾರಗಳನ್ನು ಪ್ರತಿಯೊಬ್ಬರು ತಲುಪಿಸುವಂಥ ಕಾರ್ಯಕ್ರಮಗಳನ್ನು ನಾವು ಏನು ನಮ್ಮ ಕೆಂಪೇಗೌಡ ಜಯಂತ್ಯೋತ್ಸವ ಸಮಿತಿ ಮುಖಾಂತರ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದಿಂದ ಈ ಕಾರ್ಯಕ್ರಮಗಳನ್ನ ಹಮ್ಮಿತಾ ಇದ್ದೀವಿ. ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವ ಅಂಗವಾಗಿ ಇಲ್ಲಿ ಏನು ಅನೇಕ ಟ್ಯಾಬ್ಲೋಗಳು, ಕಲಾ ತಂಡಗಳು ಮುಖಾಂತರ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸಹಸ್ರಾರು ಸಂಖ್ಯೆ ಜನರು ಸೇರಿದ್ದಾರೆ, ಎಲ್ಲ ಸಮುದಾಯದವರು ಸೇರಿದ್ದಾರೆ. ಭಾಳ ಖುಷಿಯಾಗುತ್ತೆ. ಒಂದು ಜಯಂತಿ ಎಲ್ಲ ಸಮುದಾಯದವರು ಮಾಡಿದಾಗ ಭಾಳ ಖುಷಿಯಾಗಿದೆ. ಯಾಕೆಂದರೆ ಒಬ್ಬ ಮಹಾಪುರುಷರು ಕೊಡುಗೆ ಕೊಟ್ಟಿದ್ದು ಒಂದು ಸಮುದಾಯಕ್ಕಲ್ಲ, ಎಲ್ಲ ಸಮುದಾಯದವ್ರಿಗೂ ಸುಧಾ. ಹಾಗೆ ಎಲ್ಲ ಸಮುದಾಯ ಸೇರಿದ್ದಾರೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಮೆರವಣಿಗೆ ಹೋಗ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಲಾಮಂದಿರವನ್ನು ತಲುಪಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸುಮಾರು 450ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸುಧಾ ಮಾಡ್ತಾ ಇದ್ದೀವಿ. ಹಾಗೂ ಸಾಧಕರಿಗೆ, ಏನು ಸಮುದಾಯದ ಸಾಧಕರಿದ್ದಾರೆ ಅವ್ರಿಗೂ ಸುಧಾ ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿದ್ದೀವಿ. ಒಟ್ಟಾರೆ ಜಯಂತಿ ಅಂಗವಾಗಿ ಏನು ಮಹಾಪುರುಷರ ಏನು ಕಾರ್ಯಕ್ರಮ ಅದು ಜನರಿಗೆ ತಲುಪಬೇಕು, ಅವರು ನಾಡಿಗೆ ಕೊಟ್ಟಂಥ ಕೊಡುಗೆಗಳು ಜನರಿಗೆ ತಲುಪಬೇಕು. ಅದೇ ಮೂಲ ಜಯಂತಿಯ ಉದ್ದೇಶ. ಮತ್ತು ಅವ್ರು ಕೊಟ್ಟಂಥ ಆ ಸಂದೇಶಗಳನ್ನು ಅಳವಡಿಸ್ಕೊಂಡು ಸಾಮರಸ್ಯವನ್ನು ಮೂಡಿ ಎಲ್ಲರ ಜೊತೆಗೆ ಹೋಗುವುದೇ ಮೂಲ ಉದ್ದೇಶ, ಜಯಂತಿಯ ಉದ್ದೇಶ.